ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ದೆಹಲಿಯಲ್ಲಿ ಮಾತ್ರವಲ್ಲ ಬೆಂಗಳೂರಿನ ಲೋಕಭವನದ ಎದುರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ತಂಡವಾಗಿ ಬಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದ್ರು. ಪ್ರತಿಭಟನಾ ನಿರತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಕೊಲೆ ಆರೋಪಿ ದರ್ಶನ್ ಭೇಟಿಗಾಗಿ ಪರಪ್ಪನಗ್ರಹಾರ ಸೆಂಟ್ರಲ್ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟಿ ರಕ್ಷಿತಾ ಆಗಮಿಸಿದ್ರು. 2 ಕಾರುಗಳಲ್ಲಿ ಪ್ರತ್ಯೇಕವಾಗಿ ಜೈಲಿಗೆ ಬಂದಿದ್ರು. ದರ್ಶನ್ ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಾಣ್ತಿರೋ ಕಾಲುಬಾಯಿ ರೋಗದಿಂದ ಪೋಷಕರು ಆತಂಕಗೊಂಡಿದ್ದಾರೆ. 15 ವರ್ಷದ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಹೆಚ್ಚಾಗಿ ಈ ರೋಗ ಕಂಡುಬರ್ತಿದೆ. ಮಕ್ಕಳ ತುಟಿ, ಕಾಲು, ಕೈ ಸುತ್ತ ಬರುವ ಕೆಂಪು ಗುಳ್ಳೆಗಳು ಕಂಡುಬಂದ್ರೆ ಕೂಡಲೇ ವೈದ್ಯರನ್ನ ಕಾಣುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಎಂಜಲು, ಉಸಿರು, ಸ್ಪರ್ಶದ ಮೂಲಕ ಬೇಗ ಹರಡುತ್ತಿದ್ದು, ಹೀಗಾಗಿ ಸೂಕ್ತ ಎಚ್ಚರಿಕೆ ವಹಿಸುವುದಕ್ಕೆ ವೈದ್ಯರು ಸೂಚಿಸಿದ್ದಾರೆ. ನೆಗಡಿ ಬರುತ್ತೆ ಮೊದಲು, ಆಮೇಲೆ ಜ್ವರ ಬರುತ್ತೆ, ನಂತರ ಕೆಮ್ಮು ಬರುತ್ತೆ, ನಂತರ ವೀಸಿಂಗ್ ಬರುತ್ತೆ. ಸಪೋಸ್ ಆಲ್ರೆಡಿ ಅವರಿಗೆ ಪ್ರಿಡಿಸ್ಪೋಷನ್ ಇರುತ್ತೆ, ಈ ಅಸ್ತಮಾ ಆ ಥರದ್ದೆಲ್ಲ ಇರುತ್ತೆ, ಹೈಪರ್ ರಿಯಾಕ್ಟಿವ್ ಏರ್ವೇ ಡಿಸೀಸ್ ಅಂತ ಹೇಳ್ತೀವಿ. ಆ ಥರ ಮಕ್ಕಳು ಹೆಚ್ಚು ಬರೋದಕ್ಕೆ ಈಗ ಪ್ರಾರಂಭ ಆಗಿದ್ದಾರೆ ಈ ಸೀಸನ್ನಲ್ಲಿ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ನಿಲ್ದಾಣ ಅಧ್ವಾನವಾಗಿದೆ. ಪ್ರಯಾಣಿಕರು ಮಳೆ ಬಂದ್ರೆ ನೆನೆಯಬೇಕು, ಬಿಸಿಲಲ್ಲಿ ಒಣಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟಿವಿ9 ಅಧ್ವಾನವೆದ್ದ ನಿಲ್ದಾಣಗಳ ರಿಯಾಲಿಟಿ ಚೆಕ್ ಮಾಡಿದೆ. ಸಾರಿಗೆ ಸಚಿವರ ಕ್ಷೇತ್ರ ಆರ್ಟಿ ನಗರದ ಮಡದಹಳ್ಳಿಯಲ್ಲಿರುವ ಬಸ್ ನಿಲ್ದಾಣ ಹಾಳಾಗಿದೆ. ಗೂಡ್ಸ್ ವಾಹನ ಚಾಲಕರಿಗೆ ಪಾರ್ಕಿಂಗ್ ಸ್ಥಳವಾಗಿದೆ. ಬಸ್ ನಿಲ್ದಾಣಗಳ ಸ್ಥಿತಿ ನೋಡಿ ಬೆಂಗಳೂರಿಗರು ಗರಂ ಆಗಿದ್ದಾರೆ. ಆದರೆ ಸುಮಾರು ವರ್ಷಗಳಿಂದ ಇಲ್ಲಿ ಒಂದು ಬಸ್ ನಿಲ್ದಾಣ ಇತ್ತು, ಆದರೆ ಈಗ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬಸ್ ನಿಲ್ದಾಣದಂತೆ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಎಲ್ಲಿ ನೋಡಿದ್ರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೀಳುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಬಸ್ ನಿಲ್ದಾಣದಲ್ಲಿ ಯಾವ ರೀತಿಯಾದಂತಹ ಒಂದು ಗೂಡ್ಸ್ ವಾಹನಗಳನ್ನ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ರೀತಿ ಬಸ್ ನಿಲ್ದಾಣದ ಮುಂಭಾಗದಲ್ಲೇ ಇಷ್ಟು ಗೂಡ್ಸ್ ವೆಹಿಕಲ್ ಆಗಿರ್ಬೋದು, ಬೇರೆ ಆಟೋಗಳಾಗಿರ್ಬೋದು, ಎಲ್ಲವನ್ನ ಕೂಡ ಇಲ್ಲಿ ಪಾರ್ಕ್ ಮಾಡಿ ಹೋಗಿದ್ದಾರೆ. ಮತ್ತೆ ಪ್ರಮುಖವಾಗಿ ಇಲ್ಲಿ ಬಸ್ ನಿಲ್ದಾಣದ ಬೋರ್ಡನ್ನು ತೆಗೆದು ಇಲ್ಲಿ ಸ್ಥಳೀಯರೇ ಇಲ್ಲಿ ಒಂದು ಬೇರೆ ಒಂದು ಉತ್ಸವದ ಬ್ಯಾನರನ್ನು ಕೂಡ ಇಲ್ಲಿ ಹಾಕೊಂಡಿದ್ದಾರೆ. ಸೊ ಈ ಕಡೆ ಕೂಡ ಇಲ್ಲಿ ಒಂದು ಕ್ಲಾಸಸ್ ಬ್ಯಾನರ್ ಹಾಕೊಂಡಿದ್ದಾರೆ. ಸೊ ಈ ರೀತಿಯಾದಂತಹ ಒಂದು ಬ್ಯಾನರ್ಗಳನ್ನು ಹಾಕಿ ಇಲ್ಲಿ ಬಸ್ ನಿಲ್ದಾಣಗಳನ್ನ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಬಸ್ ನಿಲ್ದಾಣದ ನೋಡ್ಬೋದು. ಇಲ್ಲಿ ಒಂದು ಆಟೋ ಬಂತು, ಅದು ಕೂಡ ಇಲ್ಲಿ ಪಾರ್ಕ್ ಮಾಡೋಕ್ಕೆ ಬಂದರು. ಯಾಕಂದರೆ ಯಾರೂ ಕೂಡ ಇಲ್ಲಿ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ದಾಣದಲ್ಲಿ ನಿಲ್ಲೋದಕ್ಕೆ ಜಾಗ ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಚಟುವಟಿಕೆ ಇಲ್ಲಿ ನಡೀತಾ ಇದೆ. ಪಾರ್ಕಿಂಗ್ ಮಾಡೋದಾಗಿರ್ಬೋದು, ಯಾರಿಗೂ ಕೂಡ ಇಲ್ಲಿ ನಿಲ್ಲೋದಕ್ಕಾಗಿರ್ಬೋದು. ಸೊ ಈ ರೀತಿಯಾದಂತಹ ಸಮಸ್ಯೆ ಇಲ್ಲಿನ ಪ್ರಯಾಣಿಕರು ಅನುಭವಿಸ್ತಾ ಇದ್ದಾರೆ. ಬಿಎಂಟಿಸಿಯ ಎಲೆಕ್ಟ್ರಿಕ್ ಬಸ್ಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ತಿದೆ. ಇದರಿಂದ ಎಲೆಕ್ಟ್ರಿಕ್ ಬಸ್ಗಳನ್ನು ವಾಪಸ್ ಡಿಪೋಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅತ್ತ ಡಿಪೋ ಮ್ಯಾನೇಜರ್ಗಳು ಕಂಡಕ್ಟರ್ಗಳ ರಜೆ ವಾಪಸ್ ಪಡೆಯುತ್ತಿದ್ದಾರೆ. ಇದರಿಂದ ಬಿಎಂಟಿಸಿಯ ಕಂಡಕ್ಟರ್ಗಳೇ ಎಲೆಕ್ಟ್ರಿಕ್ ಬಸ್ ಸಹವಾಸ ಬೇಡ, ಡೀಸೆಲ್ ಬಸ್ನಲ್ಲಿ ಡ್ಯೂಟಿ ಕೊಡಿ ಎಂದು ಅಧಿಕಾರಿಗಳಿಗೆ ಮನವಿ ಮಾಡುತ್ತಿದ್ದಾರೆ. ಜೊತೆಗೆ ಡೀಸೆಲ್ ಬಸ್ ಡಿಪೋಗಳಿಗೆ ವರ್ಗಾವಣೆ ಮಾಡಿ ಎಂದು ಒತ್ತಡ ಹಾಕ್ತಿದ್ದಾರೆ. ಇರ್ತಕ್ಕಂಥ ಎಲೆಕ್ಟ್ರಿಕಲ್ ಬಸ್ಗಳನ್ನ ಸಂಖ್ಯೆಯನ್ನು ಕಮ್ಮಿ ಮಾಡಿ ಡೀಸೆಲ್ ಬಸ್ಗಳನ್ನ ಖರೀದಿ ಮಾಡಿ ಸರಿಯಾದಂಥ ನುರಿತ ಚಾಲಕರನ್ನ ತೆಗೆದುಕೊಂಡ್ರೆ ಸಾರ್ವಜನಿಕರಿಗೆ ಉತ್ತಮವಾದಂಥ ಸೌಲಭ್ಯವೂ ಸಿಗುತ್ತೆ, ಮತ್ತು ನಿರ್ವಾಹಕರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆನೂ ಸಹ ತಪ್ಪಿಸ್ಬೋದು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತಿದ್ದೆ.